ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಪ್ರೀತಿಯಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು. ಅವರು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದಾರೆ. ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಥವಾ ಬೇರೆ ಯಾರೋ ಅವರ ಲೈಫಲ್ಲಿದ್ದಾರೆ. ಅವರಿಗಿರುವಂತಹ ಕೆಲವೊಂದಷ್ಟು ಎನರ್ಜಿಗಳು ಮುಂಚೆ ಚೆನ್ನಾಗಿದ್ರು, ಇವಾಗ ನಿಮ್ಮನ್ನು ನೋಡಿದ್ರೆ ಆಗಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಉಂಟು. ನಿಮ್ಮ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ, ಅಥವಾ ನಿಮ್ಮದು ಯಾವುದೇ ರೀತಿಯ ರಿಲೇಷನ್ಶಿಪ್ ಇರ್ಬೋದು, ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ. ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮಗೆ ಮದುವೆ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿದ್ದೀರಾ. ಬಟ್ ನಿಮ್ಮನ್ನು ಅವರು ಫಸ್ಟ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇವಾಗ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು. ಪದೇ ಪದೇ ನಿಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಬೋದು. ಮನೆಯಲ್ಲಿ ನಿಮ್ಮ ಪ್ರೀತಿಯನ್ನು ಒಪ್ಪದೇ ಇರ್ಬೋದು, ಅಥವಾ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿನೇ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು. ಬೇರೆ ಯಾರೋ ನಿಮ್ಮ ಬಗ್ಗೆ ಬೇರೆದು ಹೇಳಿಕೊಟ್ಟು ದೂರ ಮಾಡಲಿಕ್ಕೆ ನೋಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ವಿಷಯದಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿರ್ಬೋದು. ಈ ಒಂದು ದೈಹಿಕ ಸಂಖ್ಯೆಯನ್ನು ಡೈಲಿ ಕೇಳೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ. ವೆರಿ ಸೂನ್ ಚೇಂಜಸ್ ಬರುತ್ತೆ. ಅದು ವಿದಿನ್ 24 ಗಂಟೆಯಿಂದ 48 ಗಂಟೆ, ಅಥವಾ 7 ದಿವಸ, ಅಥವಾ 21 ದಿವಸ, ಅಥವಾ 48 ದಿವಸ, ಅಥವಾ ಮ್ಯಾಕ್ಸಿಮಮ್ ಅಂದರೆ ತುಂಬ ಅಡೆತಡೆಗಳಿರುವಾಗ 3 ತಿಂಗಳು ಕಾಯಬೇಕಾಗುತ್ತೆ. ಡೈಲಿ ಈ ಒಂದು ದೈಹಿಕ ಸಂಖ್ಯೆಯನ್ನು ಕೇಳ್ತಾ ಬನ್ನಿ. ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ಲೀಡಿಂಗ್ ಅಂತ ಹೇಳಿ. ಪರ್ಸ್ನಲ್ ಲೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಅದು ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಉಂಟು, ಅಥವಾ ಇನ್ಯಾವುದೇ ಸಮಸ್ಯೆ ಆಗ್ತಾ ಉಂಟು, ಥರ್ಡ್ ಪಾರ್ಟಿ ಎನರ್ಜಿ ಇದ್ರೂ ಅದು ಕೂಡ ಸರಿ ಹೋಗುತ್ತೆ. ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಯಾರಿಗಾದ್ರೂ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂತ ಹೇಳಿ, ಹಾಗೆಯೇ ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಹೇಳಿ. ನಾನು ಒಂದು ನಂಬರ್ ಕೊಡ್ತೇನೆ, ನೀವು ಕಮೆಂಟಲ್ಲಿ ಪರ್ಸ್ನಲ್ ಲೀಡಿಂಗ್ ಬೇಕು ಅಂತ ಹಾಕಬೇಕು, ಅಥವಾ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಅಂತ ಹಾಕಬೇಕು. ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ ವಾಟ್ಸಪ್ಪದು, ಅಲ್ಲಿ ನೀವು ವಾಟ್ಸಪ್ ಮೆಸೇಜ್ ಹಾಕಬೇಕಾಗುತ್ತೆ ನನಗೆ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ವಿಷಯವನ್ನು ಶೇರ್ ಮಾಡಲಿಕ್ಕೆ ಹೆಸಿಟೇಟ್ ಮಾಡಬೇಡಿ. ಫ್ರೀ ಆಗಿರಿ ನನ್ನ ಜೊತೆ. ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಡೈಲಿ ಯಾವುದೇ ಒಂದು ಸಮಯದಲ್ಲಿ ಇದನ್ನು 3 ಸಲ ಕೇಳಿದರೆ ತುಂಬ ಒಳ್ಳೆಯದು. ಆಗಲ್ಲ ಅಂದರೆ 1 ಸಲ ಡೈಲಿ ನೈಟ್ ಮಲಕಕ್ಕಿಂತ ಮುಂಚೆ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು, ಎಲ್ಲ ಸರಿ ಹೋಗಬೇಕು, ಅವರ ಮನಸ್ಸು ನನ್ನ ಕಡೆ ಆಕರ್ಷಣೆ ಆಗಬೇಕು ಅಂತ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿ ಸರ್ವಶಕ್ತನಾದ ಭಗವಂತ ಯೂನಿವರ್ಸಸ್ ಡೈಲಿ ಈ ಒಂದು ದೈಹಿಕ ಸಂಖ್ಯೆಯನ್ನು ಕೇಳ್ತಾ ಬನ್ನಿ. 986-115 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